ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು ನಮ್ಮನ್ನ ಬಿಟ್ಟು ಅಗಲಿರುವಂಥದ್ದು. ಸದ್ಯ ಅವರು ಮೈಸೂರಿನ ಜೊತೆ ಬಹಳಷ್ಟು ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು. ಇಲ್ಲೇ ಮೈಸೂರಿನಲ್ಲೇ ನೆಲೆಸಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಮೈಸೂರಿನ ಹೊರಭಾಗದಲ್ಲಿರುವಂತಹ ಕಣಿಯನಹುಂಡಿ ಗ್ರಾಮದಲ್ಲಿ ಅವರ ತೋಟವೂ ಕೂಡ ಇತ್ತು. ಅವರ ತೋಟದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಈಗ ಅವರ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಕಣಿಯನಹುಂಡಿ ಗ್ರಾಮಸ್ಥರಾದಂತಹ ಬಸವರಾಜು ಸೇರಿದಂತೆ ಹಲವರು ನಮ್ಮ ಜೊತೆ ನೇರವಾಗಿ ಮಾತನಾಡಿಸ್ತೀನಿ, ಯಾವ ರೀತಿ ಒಡನಾಟವನ್ನು ಹೊಂದಿದ್ರು ಅಂತ. ಸರ್, ಎಸ್ ಜಾನಕಿ ಅವರು ಇನ್ನಿಲ್ಲ, ಆದರೆ ಅವರು ಈ ಒಂದು ಗ್ರಾಮದಲ್ಲಿ ತೋಟವನ್ನು ಖರೀದಿ ಮಾಡಿದ್ರು. ಇಲ್ಲಿಗೆ ಬರ್ತಾ ಇದ್ದಾರೆ ಸರ್? ಯಾವಾಗ ಬರ್ತಾ ಇದ್ರು? ಬರ್ತಿದ್ರು ಬರ್ತಾ ಇದ್ರು. ಬೆಳಗ್ಗೆ ಬಂದರೆ ಸಂಜೆ ಗಂಟು ಇಲ್ಲೇ ಇರ್ತಿದ್ರು. ಇದ್ದು ನಮ್ಮೆಲ್ಲರೂ ನೋಡ್ಕೊಂಡು ತೋಟ ನೋಡ್ಕೊಂಡು ಭಾಳ ಅನ್ಯೋನ್ಯವಾಗಿದ್ರು ಸರ್. ಅವ್ರ ಮನಸ್ಸು ಹೆಂಗೆ ಅಂದರೆ ಮುಗಿಯೋನ್ ಥರ ಎಷ್ಟು ಪ್ರೀತಿಯಾಗಿ ಮಾತಾಡಿಸ್ತಿದ್ರು ಅಂದರೆ ಹೇಳೋಕ್ಕೆ ಅಸಾಧ್ಯ ಸರ್. ಅಷ್ಟೊಂದು ಪ್ರೀತಿಯಾಗಿ ಮಾತಾಡ್ಸ್ಕೊಂಡು ಇಲ್ಲೇ ಇದ್ದು ನಮಗೆ 2022 ಬಂದಾಗ ನಮ್ಗೆ ಗೊತ್ತಿರಲಿಲ್ಲ. ನವೀನ್ ಸರ್ ಬಂದು ಕರ್ಕೊಂಬಂದಾಗ ನಮ್ಮ ಗಾರ ಹಿರೇಗೌಡರು ಫಸ್ಟ್ ಅವ್ರು ಕರ್ಕೊಂಬಂದಾಗ ಯಾರಿಗೆ ಜಮೀನು ಅಂತ ಕೇಳಿದ್ರು. ಹಿಂಗೆ ಮೈಸೂರವ್ರಿಗೆ ಅಂತ ಹೇಳಿದ್ರು. ಆಯಿತು, ಕೊಡ್ಸೋಣ ಬನ್ನಿ. ಸ್ವಂತ ನಮ್ಮ ಚಿಕ್ಕಪ್ಪನೇ ಜಮೀನಿದು. ಆವಾಗ ನಾನು ಹಿರೇಗೌಡರಿಗೆ ಹೇಳ್ದೆ, ಯಾರಿಗೆ ಜಮೀನು ಅಂತ ಕೇಳಿದೆ. ಹಿಂಗೆ ಮೈಸೂರವ್ರಿಗೆ ಅಂತ ಹೇಳಿದ್ರು. ಆಯಿತು, ಕರ್ಕೊಬನ್ನಿ, ಏನು ಮಾತಾಡೋಣ ಅಂತೇಳಿ. ಆಮೇಲೆ ಗೊತ್ತಾಯ್ತು ನಮಗೆ, ನವೀನು ರಿಜಿಸ್ಟ್ರ್ ಆದಮೇಲೆ ಜಮೀನು 2 ಎಕರೆ 10 ಗುಂಟೆ ರಿಜಿಸ್ಟ್ರ್ ಆದಮೇಲೆ ಇದು ಎಷ್ಟು ಜಾನಕಿಯಮ್ಮ ಅವ್ರಿಗೆ ಸೇರ್ತಕ್ಕದ್ದು ಅಂತ ಗೊತ್ತಾಯ್ತು ನಮಗೆ. ನಮ್ಗೆ ಭಾಳ ಖುಷಿ ಆಯಿತು. ಜಾನಕಮ್ಮ ಅವರು ಎಲ್ಲೋ ಎಲ್ಲೋ ಬೆಳೆದು ಎಲ್ಲೋ ಹುಟ್ಟಿ ನಮ್ಮ ಊರಿನಲ್ಲಿ ಬಂದು ಜಮೀನು ತಗೊಂಡು ಲಾಸ್ಟ್ಗೆ ಇಲ್ಲೇ ಬಂದು ಹಾಸ್ಕೊಂಡಾದ್ರೆ ನಮ್ಗೆ ಇನ್ನೂ ಭಾರಿ ಸಂತೋಷ, ಖುಷಿ ಆಯಿತು ಸರ್. ನಮಗೆ ಸಂತೋಷ ಆಯಿತು. ಬಿಡಿ ಸರ್, ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗ್ತಾರಲ್ಲ ನಮಗೆ, ಅಷ್ಟೊಂದು ದುಃಖ ಆಗಿದೆ. ಇವತ್ತು ಅವರು ನಮ್ಮ ಜೊತೆ ಇಲ್ಲ, ಏನು ಹೇಳ್ತೀರಿ? ಹೌದು ಸರ್, ತುಂಬ ದುಃಖ ಆಗಿದೆ. ನಮಗೂ ತುಂಬ ದುಃಖ ಆಗಿದೆ, ತುಂಬ ನೋವಾಗಿದೆ. ಹಾಗಾಗಿ ನಮಗೆ ನವೀನು ಮತ್ತು ಧರ್ಮೇಗೌಡರು ಭಾರಿ ಆತ್ಮೀಯರು. ಅವರು ಏನೇ ಬಂದರೂ ಫಸ್ಟ್ ನಮ್ಗೆ ಫೋನ್ ಮಾಡ್ಕೊಂಡು, ಹಿರೇಗೌಡರು ನಮಗೆ ಫೋನ್ ಮಾಡ್ಕೊಂಡು ಬರ್ತಿದ್ರು. ಫಸ್ಟ್ ಕರ್ಕೊಂಬಂದರೆ ನಮ್ಗೆ ಹಿರೇಗೌಡರು, ನಮ್ಮ ಗಾರ ಹಿರೇಗೌಡರು ಅಂತೇಳಿ. ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಾವು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ. ಹಾಗಾಗಿ ನಮಗೆ ಭಾರಿ ಸ್ನೇಹ ಭಾಳ ಚೆನ್ನಾಗಿ ಬೆಳೆದಿದ್ದು ಸರ್ ನಮಗೂ ಅವ್ರಿಗೂ. ಹಾಗಾಗಿ ನಮ್ಗೆ ಭಾರಿ ದುಃಖ ಆಗಿದೆ. ನಾನು ಮಾತಾಡೋಕ್ಕೂ ಆಗ್ತದೆ ಸರ್, ಹಂಗಾಗಿದೆ ನಮಗೆ. ಹೌದು ಸರ್. ಜಾನಕಿ ಅಮ್ಮರು ಇಲ್ಲೇ ಏನಾದರೂ ಇದಾದರೆ ನನ್ನ ಇಲ್ಲೇ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಲೂ ಕೂಡ ಕೇಳ್ಕೊಂಡಿದ್ರು ಅನ್ನೋದು. ಸರ್, ನವೀನ್ ಅವರು ಹೇಳ್ತಾಯಿದ್ರು, ಇಲ್ಲ ಬಸವರಾಜ್ ಅವರೇ, ನಮಗೊಂದು ಫಾರ್ಮ್ ಹೌಸ್ ಮಾಡಿ ಇಲ್ಲೇ ಒಂದು ಮನೆ ಮಾಡಿ ನಾವು ಇಲ್ಲೇ ಬರ್ತೀವಿ. ಜಾನಕಮ್ಮ ಅವರು ಭಾರಿ ತುಂಬ ಆಸೆ ಇದೆ ನಮಗೆ, ಈ ತೋಟ ಕಂಡ್ರೆ ಭಾರಿ ಆಸೆ ಇದೆ. ಹಾಗಾಗಿ ನಾನು ಮಧ್ಯಂತರ ಕೇಳಿದೆ, ಈ ತೋಟನ ಕೊಟ್ಬಿಡ್ತೀರಾ ಸರ್ ಅಂತ ಕೇಳಿದಾಗ, ಇಲ್ಲ ಜಾನಕಮ್ಮ ಅವರು ಭಾರಿ ಇಷ್ಟಪಟ್ಟು ಈ ತೋಟನ ತಗೊಂಡಿದ್ದಾರೆ. ಹಾಗಾಗಿ ಕೊಡೋಂಥ ಮಾತಿಲ್ಲ ಬಸವರಾಜರೇ, ಜಾನಕಮ್ಮಗೆ ಸೋಗ್ಸರೇ ತಗೊಂಡಿರೋದು ನಾವು ಈ ತೋಟನ. ಹಾಗಾಗಿ ನಾವು ಇಲ್ಲೇ ಬರ್ತೀವಿ, ನೀವು ಬನ್ನಿ ಅಂಥೇಳಿ ಅವನು ಬಂದಾಗೆಲ್ಲ ನಮಗೂ ಫೋನ್ ಮಾಡ್ತಿದ್ರು, ನಾವು ಬರ್ತಿದ್ದೋ. ಬೆಳಗ್ಗೆ ಇದ್ದು ಸಂಜೆವರೆಗೂ ಇಲ್ಲೇ ಇದ್ದು, ಬೆಳಗ್ಗೆ ಬಂದರೆ ಸಂಜೆವರೆಗೂ ಇಲ್ಲೇ ಇದ್ದು ಮಾತಾಡ್ಕೊಂಡು ಹೋಗೋರು ಸರ್. ಇವಾಗ ಅಂತ್ಯಕ್ರಿಯೆಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಸರ್? ಸರ್, ಈಗ ಅಂತ್ಯಕ್ರಿಯೆಗೆ ನಮ್ಮ ಗ್ರಾಮದಲ್ಲಿ, ಕಣಿಯನಹುಂಡಿ ಗ್ರಾಮದಲ್ಲಿ ಎಲ್ಲರೂ ಯುವಕರು, ಮುಖಂಡರು ಮತ್ತು ಯಜಮಾನರುಗಳು, ಗ್ರಾಮದ ಯಜಮಾನರುಗಳು ಎಲ್ಲ ಸಾಥ್ ಕೊಟ್ಟಿದ್ದಾರೆ. ನಾವು ಏನೇನು ಬೇಕು JCBಗಳು ಮತ್ತು ಸೌದೆ ಮತ್ತು ಏನೇನು ಬೇಕು ಎಲ್ಲ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಈಗ ಬರ್ತಾ ಇದೆ JCBಗಳು ಇವಾಗ ಆಲ್ರೆಡಿ. ಕುಟುಂಬಸ್ಥರೇ ಮಾಹಿತಿ ಕೊಟ್ಟರು ಇಲ್ಲೇ ಮಾಡಬೇಕು. ಹೌದು ಸರ್, ನವೀನ್ ಮತ್ತು ಧರ್ಮೇಗೌಡರು ಅಂತೇಳಿ ಅವರೇ ಹೇಳಿದ್ರು ನಮಗೆ ಫೋನ್ ಮಾಡಿ ರಾತ್ರಿ, ಇಲ್ಲ ಬಸವರಾಜರೇ, ನಮಗೆ ಇಲ್ಲೇ ಅಂತ್ಯಕ್ರಿಯೆ ಮಾಡೋಣ, ಜಾನಕಮ್ಮ ಅವರು ಇಲ್ಲೇ ಆಸೆ ಪಟ್ಟಿದ್ದಾರೆ, ಹಾಗಾಗಿ ನಾವು ಇಲ್ಲೇ ಮಾಡೋಣ, ನೀವೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಅಂತ ರಾತ್ರಿ ನಮಗೆ ಫೋನ್ ಮಾಡಿ ಹೇಳಿದ್ರು ನವೀನ್ ಸರ್ ಮತ್ತು ಧರ್ಮೇಗೌಡರು. ಹಾಗಾಗಿ ನಮಗೆ ನೋವನ್ನು ಹೇಳ್ಕೊಳಕ್ಕಾಯ್ತಲ್ಲ ಸರ್, ಅಷ್ಟೊಂದು ನೋವಾಗ್ತಾಯಿದೆ ನಮಗೆ. ಜಾನಕಮ್ಮನ ಕಳ್ಕೊಂಡು 48 ಸಾವಿರ ಆಡಿದ್ದಾರೆ, 20 ಭಾಷೆಗಿಂತ ಹೆಚ್ಚು ಆಡಿದ್ದಾರೆ. ಹಾಗಾಗಿ ನಮಗೆ ಮನಸ್ಸು ಹೆಂಗೆ ಅಂದರೆ ಸಹ ಮುಗಿಯುವ ಥರ ಬಂದು ಮಾತಾಡಿದ್ರೆ ಎಷ್ಟು ಸ್ಮೂತಾಗಿ ಮಾತಾಡ್ತಿರೋ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ ಸರ್. ಅಷ್ಟೊಂದು ಸಂಬಂಧ, ಮಗನ ತಾಯಿ ಸಂಬಂಧ ಏನಿತ್ತು ಹಂಗೆ ನಮಗೂ ಇತ್ತು ಸರ್. ಹಾಗಾಗಿ ನಮಗೆ ಭಾರಿ ನೋವಾಗಿದೆ ಸರ್. ಅವರ ಇಷ್ಟಪಟ್ಟಂಥ ಸ್ಥಳದಲ್ಲೇ ಅವರ ಹೌದು ಸರ್. ಅವ್ರು ಎಲ್ಲಿ ಇಷ್ಟಪಟ್ಟು ಜಮೀನು ತಗೊಂಡಿದ್ದಾರೆ. 2021-22 ಜಮೀನು ತಗೊಂಡ್ರು. ಹಾಗಾಗಿ ನಾನು ಇಲ್ಲೇ ಅಂತ್ಯಕ್ರಿಯೆ ಮಾಡಿ ಅಂತೇಳಿ ನವೀನ್ ಸರ್ ಹೇಳಿದ್ದಾರೆ. ಹಾಗಾಗಿ ನಾವು ಇಲ್ಲೇ ಅಂತ್ಯಕ್ರಿಯೆ ಮಾಡಿ ಸರ್ ಅಲ್ಲೇ ಏರ್ಪಾಡು ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಸರ್? ಅಗ್ನಿಸ್ಪರ್ಶನ ಅಥವಾ ಉಳು ಆ ಥರ ಯಾವ ರೀತಿ ಅಂತ್ಯಕ್ರಿಯೆ ಸರ್ ಕೇಳಿದೆ ರಾತ್ರಿ, ನವೀನ್ ಸರ್ ಕೇಳಿದೆ. ಹಾಗಾಗಿ ಇಲ್ಲ ಬಸವರಾಜ್ ಅವರೇ, ಬೆಂಕಿಗೆ ಹಾಕೋಣ, ಸುಡೋಣ, ಅಗ್ನಿಸ್ಪರ್ಶ ಮಾಡೋಣ, ಭೂಮಿಗೆ ಹಾಕೋದು ಬೇಡ ಅಂತ ಹೇಳಿದ್ರು. ಸೌದನೂ ರೆಡಿ ಮಾಡಿಸ್ತೀವಿ. ಈಗ ಬರ್ತಾಯಿದೆ, ಸೌದನೂ ಬರ್ತಾಯಿದೆ. ಹಾಗಾಗಿ ಅವ್ರು ಏನು ಹೇಳಿದ್ದಾರೆ ಅದರಂತೆ ನಾವು ಮಾಡ್ತಾಯಿದ್ದೀವಿ ಸರ್. ಈಗ ನೆನಪು ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಿಸ್ತಾ ಇದ್ರು ನಿಮ್ಮ ಜನಗಳನ್ನ, ಯಾವ ರೀತಿ ಬರಿತಾ ಇದ್ರು ಸರ್ ಅಂತ? ಸರ್, ಒಂದು ಹೇಳೋಕ್ಕೆ ಅಸಾಧ್ಯ ಸರ್. ಜಾನಕಮ್ಮ ಹೆಂಗೆ ಅಂದರೆ ಮುಗಿವಿನ ಥರ ಸರ್. ಎಷ್ಟೊಂದು ಪ್ರೀತಿಯಾಗಿ ಅಪ್ಕೊಂಡು ಬನ್ನಿ ಕುಂತ್ಕೊಳಪ್ಪ
ತಿಂಡಿ ತಿನ್ನಪ್ಪ, ಎಷ್ಟೊಂದು ಪ್ರೀತಿಯಾಗಿ ಮಾತಾಡಿಸಿ ನಮ್ಮನ್ನು, ಅಷ್ಟೊಂದು ಸ್ನೇಹ ಬಂಧನ ಇಟ್ಕೊಂಡಿದ್ರು ಸರ್. ಅವರು ಮಗುವಿನ ಥರ ಸರ್, ಅಷ್ಟೊಂದು ನಮಗೆ ಹೇಳಕ್ಕೆ ಜಾಸ್ತಿ ಹೊರಡೆ ಬರ್ತಾರಲ್ಲ ಮಾತಾಡೋಕ್ಕೆ. ಹಾಗಾಗಿ ನಮಗೆ ತುಂಬ ನೋವಾಗಿದೆ. ಅದು ಸರ್ ನಮ್ಮ ಗ್ರಾಮದಲ್ಲೇ ಆಗ್ತದೆ ಅಂದರೆ ನಮ್ಗೆ ಇನ್ನೂ ಖುಷಿ ಸರ್. ಇಡೀ ಇಂಡಿಯಾದಲ್ಲೇ ಫೇಮಸ್ಸು ಅಲ್ವ ಸರ್, ಇಡೀ ಇಂಡಿಯಾದಲ್ಲೇ ಫೇಮಸ್ಸು. ಅಂಥವರು ನಮ್ಮ ಗ್ರಾಮದಲ್ಲಿ ಅಂತ್ಯಕ್ರಿಯೆ ಆಯ್ತದೆ ಅಂದರೆ ನಮ್ಗೆ ಇನ್ನೂ ಭಾರಿ ಹೆಮ್ಮೆ ಸರ್. ಇಡೀ ನಮ್ಮ ಮೈಸೂರು ಡಿಸ್ಟಿಕ್ಕಿಗೆ ಹೆಮ್ಮೆ ನಮಗೆ. ನಮ್ಗೆ ಭಾರಿ ಸಂತೋಷ ಆಯ್ತದೆ ಸರ್, ದುಃಖನವಾಗ್ತದೆ ಸರ್. ಹಂಗಾಗಿ ಕೊನೆಯದಾಗಿ ಯಾವಾಗ ಬಂದಿದ್ರು ಸರ್ ಇಲ್ಲಿಗೆ ಈ ಸರ್ ಕೊನೆಯದಾಗಿ ಇಲ್ಲಿಗೆ 2 ವರ್ಷ ಬಂದಿದ್ರು ಸರ್. ಕೊನೆಯದಾಗಿ 2 ವರ್ಷ ಬಂದಿದ್ದರು. ಬಂದು ಇಲ್ಲೇ ಬೆಳಗ್ಗೆ ಸಂಜೆ ಗಂಟೆ ಇಲ್ಲೇ ಇದ್ದು ತೋಟ ಎಲ್ಲ ತಿರುಗಾಡ್ಕೊಂಡು ಮಧ್ಯಾಹ್ನ ಒಂದು 3-3:30 ಒಟ್ಟರು. ಕೊನೆ 2022-23 ಬಂದಿದ್ರು ಸರ್. ಅಂದ್ರೆ ಅದಕ್ಕೆ ಮುಂಚೆ ಆಗಾಗ ಬರ್ತಾ ಸರ್ ಬರ್ತಾಯಿದ್ರು. ನಮಗೂ ಸಹ 2 ಸಾರಿ ಫೋನ್ ಮಾಡಿದ್ರು, ಬಸವರಾಜ್ ಬನ್ನಿ ಜಾನಕಿ ಬರ್ತದೆ ಅಂತೇಳಿ. ನಾನು ಇದ್ಕೊಂಡೆ ಬಿಟ್ಟಿದ್ದೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಟೂರ್ ಹೊಂಟೋಗ್ಬಿಟ್ಟಿದ್ದು 2022-23 ಟೂರ್ ಹೊಂಟೋಗಿದ್ದು. ಹಂಗಾಗಿ ಬರೋಕ್ಕಾಗಿಲ್ಲ. ನಮ್ಗೆ 1 ಸಾರಿ ಮಾತ್ರ ಸಿಕ್ಕಿದ್ರು, ಒಂದು 2 ಸಾರಿ ಸಿಕ್ಕಿದ್ರು. 2 ಸಾರಿ ಸಿಕ್ಕಿ 3ನೇ ಸಾರಿಗೆ ಫೋನ್ ಮಾಡಿದ್ರು, ನಾವು ಬರೋಕ್ಕಾಗಿಲ್ಲ, ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಟೂರಲ್ಲಿದ್ದೋ, ಹಂಗಾಗಿ ಬರೋಕ್ಕಾಗಿಲ್ಲ. ಇತ್ತೀಚೆಗೆ ಬರದಿರೋ ಕಾರಣಕ್ಕೆ ಒಂದು ಅನಾರೋಗ್ಯ ಏಜ್ ಆಯಿತು ಸರ್, ಈಗ 88-90 ವರ್ಷ ವಯಸ್ಸಾಗಿದೆ. ಹಂಗಾಗಿ ಅವರು ಬರೋಕ್ಕಾಗ್ತಿರ್ಲಿಲ್ಲ. ನವೀನ್ ಸರ್ ಕೇಳಿದೆ, ನಾನು ಈಗ ಒಂದು 15-20 ದಿನದಲ್ಲಿ ಕೇಳಿದೆ, ಯಾಕೆ ಜಾನಕಮ್ಮ ಬರ್ತಾಯಿಲ್ಲ ಅಂದಾಗ ಹಿಂಗೆ ಹುಷಾರಿಲ್ಲ, ಮಗನೂ ತಿರೋಗ್ಬಿಟ್ರಲ್ಲ ಸರ್. ಅವರ ಸಾಕು ಮಗಲ್ಲ ಸರ್, ಸಾಕು ಮಗ ಅವರು ತಿರೋದ್ರು. ಹಾಗಾಗಿ ಅವರು ಬರೋಕ್ಕಾಗಿಲ್ಲ. ಹಿಂಗೆ ತುಂಬ ಬೇಜಾರಿದ್ದಾರೆ. ಅಮ್ಮನಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾ ಇದ್ದೀವಿ. ಹಂಗಾಗಿ ಬರೋಕ್ಕಾಗಿಲ್ಲ ಬಸವರಾಜರೇ. ನೆಕ್ಸ್ಟ್ ಏನು ಬಂದಾಗ ನೀವೇ ಬಂದ್ಬಿಡಿ ಮೈಸೂರಿಗೆ ಅಂತ ಹೇಳಿದ್ರು ನವೀನ್ ಸರ್. ಇದಿಷ್ಟು ಕಣಿಯನುಂಡಿ ಗ್ರಾಮಸ್ಥರಾದಂತಹ ಬಸವರಾಜ್ ಅವರ ಮಾತು. ಭಾಳಷ್ಟು ದುಃಖ ಆಗ್ತಾ ಇದೆ. ಈ ಹೊಲವನ್ನು ಭಾಳಷ್ಟು ಖುಷಿಪಟ್ಟು ಈ ಒಂದು ತೋಟವನ್ನು ಅವರು ಖರೀದಿಯನ್ನು ಮಾಡಿದ್ರು. ಆಗಾಗ ಬರ್ತಾ ಇದ್ರು, ಮಗುವಿನಂತೆ ಜನರೊಂದಿಗೆ ಬೆರೆತು ಒಂದಷ್ಟು ಸಮಯವನ್ನು ಕಳೀತಾ ಇದ್ರು. ಇದೀಗ ಅವರಿಲ್ಲ ಅನ್ನೋದೇ ನಮಗೆ ನೋವಿನ ಸಂಗತಿ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.